ದುರ್ಲಭೋಪನಿಷತ್ತು 108 ಉಪನಿಷತ್ತಿನಲ್ಲಿ ಒಂದು ವಿಶೇಷವಾದ ಉಪನಿಷತ್ತು. ಅದು ಪುಸ್ತಕಗಳಲ್ಲಿ ಎಲ್ಲಿ ಸಿಗೋದಿಲ್ಲ. ಅದು ಹಿಮಾಲಯದ ಯೋಗಿಗಳಿಂದ, ಅದು ಗುರುಗಳಿಗೆ ಬಂದಿರ್ತದೆ. ಅಂಥ ದಿನ ಇವರು ಗ್ರಹಣ ಮಾಡ್ತಿರೋದು ಸಂಸ್ಕೃತದಿಂದ ಕನ್ನಡದಕ್ಕೆ ಮಾಡಿದ್ದಾರೆ. ಈಗ ಬಿ ಎಲ್ ಗೌಡವ್ರನ್ನ ಇಲ್ಲಿ ಬಂದಿದ್ದು ಆಹ್ವಾನಿಸಿದ್ದಿಲ್ಲ. ಅವರು ಬಂದು ಇವ್ರನ್ನ ಮಾಲೆಯಿಂದ ಸನ್ಮಾನಿಸಬೇಕಂತೂ ಬೇಡಿಕೊಳ್ತೀವಿ. ಇದು ನಮ್ಮ ಭಾಗ್ಯ. ಅವರು ಬಂದಿದ್ದಕ್ಕೆ ನಾವು ಅವರಿಗೆ ಸಗೌರವವಾಗಿ ಆಹ್ವಾನಿಸ್ತಿದ್ದೀವಿ. ಅವ್ರಿಗೂ ಗೌರವಪೂರ್ವಕವಾಗಿ ನೋಡಿ, ಗುರುಗಳ ಈ ವಯಸ್ಸಿನಲ್ಲೂ ಅವರು ಅಕ್ಷರಗಳು ಎಷ್ಟು ದುಂಡಾಗಿ ಬರೆದಿದ್ದಾರೆ ನೋಡಿ. ಈ ಇರ್ಬೇಕು ಅವ್ರ ಜೇಬು ತುಂಬ ಪೆನ್ನು ಬೆಳೆದಾಗ ಇನ್ನೊಂದು ಅವ್ರಿಗೆ ನಾನು ನನ್ನ ಕಡೆಯಿಂದ ಒಂದು ಕಾರಣಕ್ಕೆ ಸರ್ ಸಭೆಯನ್ನು ಉದ್ದೇಶಿಸಿ ನಿಮಗೆ ತಿಳಿದ 4 ಮಾತುಗಳನ್ನು ಮಾಡಿ. ಪರಮ ಪೂಜ್ಯ ಗುರುದೇವ್ ಯೋಗಿರಾಜ್ ನಿಖಿಲೇಶ್ವರ ನಂತರ ಒಂದು ಅತ್ಯಂತ ದಿವ್ಯ ಸಾನ್ನಿಧ್ಯನ ಒಂದು 10 ವರ್ಷಕ್ಕಿಂತ ಹೆಚ್ಚಾಗಿ ಪಡೆದಂತಹ ನಮ್ಮ ಅತ್ಯಂತ ಆತ್ಮೀಯ ಗುರುಬಾಯಿಗಳಾದ ಮುರಳಿ ಮೋಹನ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಿಸಿ ನನಗೆ ಒಂದು ಗೌರವ ತೋರಿಸ್ತಾ ಇರೋದಕ್ಕೆ ಹೃತ್ಪೂರ್ವಕವಾದ ವಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಮತ್ತೆ ಅವರ ಬಗ್ಗೆ ಹೇಳೋದಾದ್ರೆ ನನಗೆ ತುಂಬಾ ಈರ್ಷೆ ಇದೆ. ಯಾಕಂದ್ರೆ ಪರಮ ಪೂಜ್ಯ ಗುರುದೇವರ ಸಾನ್ನಿಧ್ಯ 10 ವರ್ಷ ಒಬ್ಬ ವ್ಯಕ್ತಿ ಪಡಿಬೇಕು ಅಂತಂದ್ರೆ ಅದು ಎಷ್ಟು ಜನ್ಮಗಳ ಒಂದು ಸುಕೃತ ಫಲ ಇರ್ಬೋದು ಅವರು. ಸೊ ನಾನು ಯಾವುದೇ ಶ್ರೀಮಂತನ ಕಂಡ್ರೆ ನಾನು ಈರ್ಷೆ ಪಡಲ್ಲ, ಅಥವಾ ಯಾರೇ ಒಬ್ಬ ತುಂಬಾ ಪವರ್ಫುಲ್ ಆಗಿರೋ ವ್ಯಕ್ತಿ ಕಂಡ್ರೆ ನನಗೆ ಅಷ್ಟು ಈರ್ಷೆ ಆಗಲ್ಲ. ಆದ್ರೆ ಮುರಳಿ ಮೋಹನ್ ಅವರನ್ನ ಕಂಡ್ರೆ ಮಾತ್ರ ಖಂಡಿತ ನಾನು ಈರ್ಷೆ ಪಡ್ತೀನಿ. ಅವರ ಒಂದು ಭಾಗ್ಯದ ಬಗ್ಗೆ ನನಗೆ ಬಹಳ ಒಂದು ಹೆಮ್ಮೆನೂ ಇದೆ. ಅಟ್ ದ ಸೇಮ್ ಟೈಮ್ ನಮಗೆ ಇಂಥ ಒಂದು ಭಾಗ್ಯ ಗುರುದೇವರು ಯಾವುದಾದ್ರೂ ಒಂದು ಜನ್ಮದಲ್ಲಿ, ಯಾಕಂದ್ರೆ ಅನಂತ ಕೋಟಿ ಜನ್ಮಗಳು ನಾವು ಎತ್ತುತ್ತೀವಿ. ಸೊ ಈ ಜನ್ಮಗಳಲ್ಲಿ ನಮಗೆ ಒಬ್ಬ ಸದ್ಗುರು ಸಿಗುವಂತ ಒಂದು ಪರಿಸ್ಥಿತಿ ಏರ್ಪಟ್ಟಾಗ, ಅವರ ಒಂದು ಸಾನ್ನಿಧ್ಯ ಸಿಕ್ಕಿದಾಗ ನಮಗೆ ಸಿಗುವಂತ ಒಂದು ಆನಂದ ಇದೆ. ಆ ಸಾನ್ನಿಧ್ಯದಲ್ಲಿ ಸಿಗುವಂತ ಒಂದು ಕೃತಜ್ಞತೆ ಏನಿದೆ, ಸಾರ್ಥಕತೆ ಏನಿದೆ, ಸೊ ಅದನ್ನು ಅವರು ಅನುಭವಿಸಿದ್ದಾರೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಇವಾಗ ನನ್ನೊಂದಿಗೆ ಏಕೀಭವಿಸಿ ಅವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸಿ. ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಮುಖ್ಯವಾಗಿ ಒಂದು ಕಾರಣ ಏನು ಅಂತಂದ್ರೆ, ಗುರುದೇವರ ಒಂದು ಶಿಷ್ಯಕೋಟಿ ಅನಂತವಾಗಿದೆ. ಅವರು ಗುರುದೇವರನ್ನ ಇಷ್ಟಪಡದೇ ಇರೋರು ಯಾರಿದ್ದಾರೆ ಇವತ್ತು? ಇಡೀ ಬ್ರಹ್ಮಾಂಡನೇ ಅವರು. ಆದ್ರೆ ಆ ಬ್ರಹ್ಮಾಂಡದಲ್ಲಿ ಅವರು ಕೆಲವರನ್ನ ಇಷ್ಟಪಟ್ಟಿದ್ದಾರೆ. ಅವರ ಅತ್ಯಂತ ಒಂದು ಸಾಮೀಪ್ಯದಲ್ಲಿ ಅವರ ಸಾಮೀಪ್ಯ ಒಂದು ಸಾನ್ನಿಧ್ಯ ಇದು ಅವರಿಗೆ ಸಿಕ್ಕಿದೆ, ಕೆಲವರಿಗೆ ಲಭ್ಯ ಆಗಿದೆ. ಅಂತ ಅತ್ಯಂತ ವಿರಳವಾದ ವ್ಯಕ್ತಿಗಳಲ್ಲಿ ನಮ್ಮ ಮುರಳಿ ಮೋಹನ್ ರವರು ಪ್ರಮುಖರು ಅಂತ ನಾನು ಹೇಳಲಿಕ್ಕೆ. ಅವರ ಒಂದು ಪ್ರೇಮ ಏನಿದೆ, ಗುರುವಿನ ಬಗ್ಗೆ ಪ್ರೇಮ ಅದವರು ಕೆಲವೊಂದು ಬಾರಿ ಅವರು ಸ್ವಲ್ಪ ಬುದ್ಧಿಜೀವಿ ತರ ಕಾಣ್ತಾರೆ, ಬಟ್ ಹೃದಯದಲ್ಲಿ ತುಂಬಿರೋದು ಸಂಪೂರ್ಣ ಗುರುಗಳೇ ತುಂಬಿದ್ದಾರೆ. ಸೊ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಅದು ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ. ಮನಸ್ಸಲ್ಲಿ ಇರುತ್ತೆ, ಅಗಾಧವಾದ ಒಂದು ಪ್ರೇಮ ಇರುತ್ತೆ. ಅದು ವ್ಯಕ್ತಪಡಿಸ್ಲಿಕ್ಕೆ ಅವರು ಕೆಲವೊಂದು ಸಂದರ್ಭಗಳಲ್ಲಿ ಅಸಮರ್ಥರಾಗ್ತಾರೆ. ಯಾಕಂದ್ರೆ ಪ್ರೇಮ ಅನ್ನೋದನ್ನ ಪ್ರತಿಯೊಬ್ಬರು ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ. ಈಗ ನನ್ನ ಒಂದು 30 ವರ್ಷದ ಒಂದು ಜೀವನದಲ್ಲಿ ನಾನು ಗುರು ಅಂತಾನೆ ಒಂದು 30 ವರ್ಷ ನಾನು ಕಳೆದಿದ್ದೀನಿ. ನನ್ನ ಇಡೀ ಜೀವನ ಗುರುಗಳಿಂದನೇ ಒಂದು ಸಮರ್ಪಿತವಾಗಿದೆ. ಬಹಳಷ್ಟು ಗುರು ಪರಂಪರೆಗಳಲ್ಲಿ ನಾನು ಬಂದಿದ್ದೀನಿ. ಅವರ ಒಂದು ಫಿಸಿಕಲ್ ಸರ್ವಿಸ್ ಮಾಡುವಂತ ಒಂದು ಸೌಭಾಗ್ಯ ಕೂಡ ನನಗೆ ಸಿಕ್ಕಿದೆ. ಬಹಳಷ್ಟು ಜನ ಗುರುಗಳಿದ್ದಾರೆ. ಮೊದಲ ಗುರುಗಳು ಬಂದು
ಸಂಗೀತದ ಗುರುಗಳು ಒಬ್ರು, ಸಂಗೀತ ಕಲಾನಿಧಿ ಬಿ ನರಸಿಂಹಮೂರ್ತಿಗಳು ಅಂತ ಹೇಳ್ಬಿಟ್ಟು ಅವರು ತಮ್ಮ 75ನೇ ವಯಸ್ಸಿನಲ್ಲಿ ಅವರಿಗೆ ಪಾಪ ಶಾರೀರಿಕವಾಗಿ ಬಹಳಷ್ಟು ಸಮಸ್ಯೆ ಇತ್ತು. ಅವರು ಡಯಾಬಿಟಿಕ್ ಆಗಿದ್ರು. ಒಂದು ಡಯಾಬಿಟಿಕ್ ತುಂಬ ಅಂತಿಮ ಹಂತ ಅದು ತಲುಪಿದಾಗ ಏನಾಯಿತು, ಗ್ಯಾಂಗ್ರೀನ್ ಆಗ್ಬಿಟ್ಟು ಅವ್ರಿಗೆ ಬಲಗಾಲನ್ನು ಬಂದು ಮಂಡಿಯಿಂದ ಮೇಲೆ ಕಟ್ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ಸೊ ಅವರು ಕ್ರಚಸ್ ಇಟ್ಕೊಂಡು ಓಡಾಡ್ತಾ ಇದ್ರು. ಸೊ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನನ್ನಂಥ ಒಬ್ಬ ಕಿರಿಯ ವ್ಯಕ್ತಿನ ಅವರು ಶಿಷ್ಯನಾಗಿ ಸ್ವೀಕರಿಸಿದ್ರು. ಸೊ ಅವರು ಅದು ಅನುಗ್ರಹ ಮಾಡಿದ್ರು, ಅವರು ಸಂಗೀತನ ಅನುಗ್ರಹ ಮಾಡಿದ್ರು. ಅವರು ಒಂದು ಮಾತು ಹೇಳ್ತಾ ಇದ್ರು ಸಂಗೀತದ ಬಗ್ಗೆ ಮತ್ತು ಆಧ್ಯಾತ್ಮದ ಬಗ್ಗೆ ಹೇಳ್ತಾ ಇದ್ರು. ಅದು ಈ ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆಯ ಬಗ್ಗೆ ಯಾರಿಗೆ ಒಂದು ಒಲವಿದೆ, ಒಂದು ಗೌರವ ಇದೆ, ಅವರು ತಿಳಿಯಲೇಬೇಕಾದಂಥ ಒಂದು ಮಾತು ಆ ಗುರುಗಳಿಂದ ಅನುಗ್ರಹ ಆಯಿತು. ಅವ್ರೇನು ಹೇಳಿದ್ರು, ಸಂಗೀತ ಅನ್ನೋದು ಕೇವಲ ಸ್ವರಗಳಲ್ಲ, ಇರೋದು 7 ಸ್ವರಗಳೇ. ಆದರೆ ಆ 7 ಸ್ವರಗಳು ಅದು ಯಾರಿಂದ ನಮಗೆ ಬೋಧಿಸಲ್ಪಡುತ್ತೆ, ಅದು ಅವನ ಬಗ್ಗೆ ನಮಗೆ ಗೌರವ ಇಲ್ಲ ಅಂದರೆ ಯಾರನ್ನು ನಾವು ಗುರು ಅಂತ ಹೇಳ್ತೀವಿ ನಾವು, ಅವ್ರೇನು ಹೇಳ್ತಾರೆ ಅಂತಂದ್ರೆ, ಸಂಸ್ಕಾರ ಅನ್ನೋದೇನಿದೆ ಮನುಷ್ಯನಿಗೆ, ಅದು ವಿದ್ಯೆನ ಕಲಿಸುತ್ತಂತೆ. ಬರೀ ವಿದ್ಯೆ ಏನದು, ಅದು ಸಾರಿಗಮ ಪದನಿಸ, ಅದು ಸಾಕಷ್ಟು ಜನ ನನ್ನ ಜೂನಿಯರ್ಸ್ಗಳಿದ್ರು ಹುಡುಗರು. ಸೊ ಅವರು ಬಂದಿದ್ದೇನೆ, ಚಿಕ್ಕ ವಯಸ್ಸಿನ ಹುಡುಗರುಗಳು. ಅವರು ಬಂದ ತಕ್ಷಣ ಪಾಠ ಮಾಡ್ಬೋದು ಅವರು. ಸೊ ಎಲ್ಲ ಸರಳೆ ಸ್ವರ, ಸರಿಗಮ ಪದನಿಸ ಎಲ್ಲ ಹೇಳ್ಬಿಟ್ಟು ಹೊರಡಿ ಅಂತೇಳಿ ಓಡಿಸ್ಬಿಡೋದು ಅವ್ರನ್ನ, ಹುಡುಗರನ್ನೆಲ್ಲ ಆ ಬ್ಯಾಚಿನ. ಸೊ ಜಟ್ಟಿ ಸ್ವರ ಬರ್ತಾರೆ, ಆಮೇಲೆ ದಾಟು ಸ್ವರ ಬರ್ತಾರೆ, ಈ ಥರ ಮಾಡಿಬಿಟ್ಟು ಎಲ್ಲ ಓಡಿಸ್ಬಿಡೋರು. ಒಂದು ಅರ್ಧ ಗಂಟೆಲೆಲ್ಲ ಖಾಲಿ ಆಗ್ಬೋದು. ಆದರೆ ನನಗೆ ಹೇಳ್ಬೇಕು ಅಂತಂದ್ರೆ, ಪಾಠ ಹೇಳ್ಬೇಕು ಅಂದ್ರೆ, ಅವರು 2-3 ಅವರ್ ಪಾಪ ಅವರು ಇದು ಮಾಡೋರು, ಯೋಚನೆ ಮಾಡೋರು. ಸರಿ, ಏನಕ್ಕೆ ಯೋಚನೆ ಮಾಡೋರು ಅಂದ್ರೆ, ನೋಡಪ್ಪ ನೀನು ಸಾಹಿತ್ಯನ ನೀನು ಅರ್ಥ ಮಾಡ್ಕೋಬಲ್ಲೆ, ಸಾಹಿತ್ಯ ಅರ್ಥ ಮಾಡ್ಕೋಬಲ್ಲೆ, ಆದ್ರಿಂದ ನಿನಗೆ ಬೇರೆ ಲೆವೆಲಲ್ಲಿ ನಾನು ಹೇಳ್ಕೊಡ್ಬೇಕಾಗುತ್ತೆ. ಸೊ ಅವರು ಏನಂದ್ರೆ, ಆ ಕಾಲದ್ದೇ ಅಲ್ಲ, ಈ ಕಾಲದಲ್ಲೂ ಕೂಡ ಅವರೇ ದಿಗ್ಗಜರು ಅಂತಾನೆ ನಾನು ಹೇಳ್ಬೋದು. ಸಾಹಿತ್ಯ ಕ್ಷೇತ್ರದ ಅದ್ಭುತವಾದ ವ್ಯಕ್ತಿಗಳು, ದ ರಾ ಬೇಂದ್ರೆ, ಆಮೇಲೆ ಕುವೆಂಪು, ಇಂಥವರ ಒಂದು ಒಡನಾಟ ಅವರು ಗಳಿಸಿದ್ರು. ಮತ್ತೆ ಡಿ ವಿ ಗುಂಡಪ್ಪನವರ ಒಂದು ಕವನ ನಿಮ್ಗೆಲ್ಲ ಬಹುಶಃ ಈಗಲೂ ಜ್ಞಾಪಕ ಇರುತ್ತೆ, ಯಾರು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ರ, ವನಸುಮದಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ. ಇದನ್ನು ಅವರು ಡಿ ವಿ ಗುಂಡಪ್ಪನವರು ಮೊದಲನೇ ಸಲ ಮಾಡಿದಾಗ ಅದಕ್ಕೆ ಸ್ವರಪ್ರಸ್ತಾರ ಹಾಕಿದ್ದು ನಮ್ಮ ಗುರುಗಳು ಬಿ ವಿ ನರಸಿಂಹಮೂರ್ತಿಗಳು ಹಾಕಿದ್ದವರು. ಅವರಿಂದನೇ ಶಬಾಷ್ ಅನ್ಸ್ಕೊಂಡ್ರು. ಯಾಕೆಂತಂದ್ರೆ ಅವರು ಸ್ವತಃ ಇವರು ಯಾರು ಬರೆದಂತ ಲೇಖಕರೇ ಹೇಳ್ತಾ ಇದ್ದಾರೆ, ಅಲ್ಲಪ್ಪ ನಾನು ಬರೆದಾಗ ನನಗೆ ಈ ಭಾವನೆ ಸ್ಪಷ್ಟವಾಗಿರಲಿಲ್ಲ, ಅದನ್ನು ಅದೆಷ್ಟು ಚೆನ್ನಾಗಿ ನಿನ್ನ ಸಂಗೀತದಲ್ಲಿ ಸ್ವರಪ್ರಸ್ತಾರ ಹಾಕಿ ಹೇಳಿದ್ಯಾ. ಸೊ ರಾಗಮಾಲಿಕೆನಲ್ಲಿ ಅವರು ಈ ಒಂದು ಇದನ್ನ ಪ್ರಸ್ತುತಪಡಿಸಿದ್ರು ಡಿ ವಿ ಗುಂಡಪ್ಪನವರ ಮುಂದೆ. ಸೊ ಅವರು ಅದನ್ನ ಮೆಚ್ಕೊಂಡ್ರು. ಸೊ ಈ ರೀತಿ ಸಾಕಷ್ಟು ಒಂದು ಉದಾಹರಣೆಗಳು ನಮಗೆ ಸಿಗುತ್ತೆ. ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಸಂಗೀತ ಮತ್ತು ಆಧ್ಯಾತ್ಮ ಇವೆರಡು ವಿದ್ಯೆ. ನೀನು ತಲೆ ಕೆಳಗಾಗಿ ನಿಂತು ತಪಸ್ ಮಾಡಿದ್ರು ನಿಂಗೆ ಸಿಗಲ್ಲ, ಏನೇ ಪ್ರಯತ್ನ ಪಡು ನಿಂಗೆ ಸಿಗಲ್ಲ. ಇದು ಕೇವಲ ಗುರುವಿನ ಅನುಗ್ರಹದಿಂದ ಮಾತ್ರ ಸಿಗುವಂತ. ಈಗ ನಮ್ಮ ಒಂದು ಇಲ್ಲಿ ಕಿರಿಯ ಒಂದು ವಸಂತ ಅಂದ್ಬಿಟ್ಟು ಮೊದಲನೇ ಇವರು ಕಂಟೆಸ್ಟೆಂಟ್ ಯಾರಿದ್ದಾರೆ, ಅವರು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಸೊ ಅದನ್ನ ಹೇಳಿದ್ರು. ಬಟ್ ಅದರ ನಿಜವಾದ ಒಂದು ಇದು ನಮ್ಗೆ ವ್ಯಾಪ್ತಿ ಅರ್ಥ ಆಗ್ಬೇಕು ಅಂತಂದ್ರೆ, ಆ ಗುರುಗೆ ನಾವು ಸರೆಂಡರ್ ಆಗ್ಬೇಕಾಗುತ್ತೆ, ಅವನ ಒಲುಮೆನ ನಾವು ಗಳಿಸ್ಕೋಬೇಕಾಗುತ್ತೆ. ಆ ಒಂದು ಅದ್ಭುತವಾದ ಕಾರ್ಯ ಈ ಜನರೇಷನ್ ಅಲ್ಲಿ ಮುರಳಿ ಮೋಹನ್ ಅವರು ಮಾಡಿದ್ದಾರೆ. ನಾನು ಕೂಡ ಅಭಿನಂದಿಸ್ತೀನಿ. ಯಾಕಂದ್ರೆ ಗುರುದೇವರೇ ಸ್ವಯಂ ಈಗ ಜಸ್ಟ್ ಇಲ್ಲಿಗೆ ಬರಲಿಕ್ಕೆ ಒಂದು ಫ್ಯೂ ಮಿನಿಟ್ಸ್ ಮುಂಚೆ ಸೊ ಅವರು ಅಲ್ಲಿ ಲೈಬ್ರರಿನಲ್ಲಿ ಕರ್ಕೊಂಡು ಹೋಗಿ ನನಗೆ ಅದನ್ನ ಇದು ತೋರಿಸಿದ್ರು. ಗುರುಗಳೇ ಸ್ವಯಂ ಆಗಿ ಅವರಿಗೆ ಕೊಟ್ಟಿರುವಂತ ಒಂದು ವಾಗ್ದಾನ ಇದೆ. ಅದು ಎಲ್ರಿಗೂ ಕೊಡುವಂಥದ್ದಲ್ಲ, ಅದು ಆ ವಾಗ್ದಾನ ಯಾರು ಅತ್ಯಂತ ನಿಕಟವಾಗಿರ್ತಾರೆ, ಯಾರು ಅತ್ಯಂತ ಪ್ರಿಯರಾಗಿರ್ತಾರೆ ಅಂಥವ್ರಿಗೆ ಮಾತ್ರ ಕೊಡುವಂತ ಒಂದು ವಾಗ್ದಾನ. ಅದನ್ನು ಗುರುದೇವ್ ನಿಖಿಲೇಶ್ವರನ್ ಅಂದ್ರು ಆ ರೀತಿ ಒಂದು ಸೆಂಟೆನ್ಸ್ ಬರೆದು ಅದು ಸೈನ್ ಹಾಕಿ ಕೊಡ್ತಾರೆ ಅಂತಂದ್ರೆ, ಸೊ ಇವರಂತ ಅದೃಷ್ಟಶಾಲಿ ಖಂಡಿತವಾಗಿ ಯಾರೂ ಇಲ್ಲ. ಈ ಪ್ರಮಾಣದಲ್ಲಿ ಯಾರಂತ ಅದೃಷ್ಟಶಾಲಿಗಳಿಲ್ಲ. ಅದು ಯಾರು ಗೊತ್ತಾಗುತ್ತೆ ಅಂದ್ರೆ, ಯಾರು ಈ ಗುರು ಅಂತ ಪರಿತಪಿಸ್ತಾರಲ್ಲ, ಸೊ ಅವ್ರಿಗೆ ಗೊತ್ತಾಗುತ್ತೆ. ಈಗ ನಾರ್ಮಲ್ ಆಗಿ ಏನಂತಂದ್ರೆ, ವಿದ್ಯೆ ಯಾರು ಬೇಕಾದ್ರೂ ಕಲಿಬಹುದು, ಆದ್ರೆ ವಿದ್ಯೆಗೊಂದು ಗೌರವ ತರೋದಿದೆಯಲ್ಲ, ಆ ಕೆಲಸ ಕೆಲವೇ ಜನ ಮಾಡ್ತಾರೆ. ಅದು ಪರಮ ಪೂಜ್ಯ ಗುರುದೇವರು. ಈಗ ಆಧ್ಯಾತ್ಮದ ಗುರುಗಳು ಕೋಟ್ಯಾಂತರ ಜನ ಇದ್ದಾರೆ,
ಭಾರತದಲ್ಲಿ ನಾವು ನೋಡಿದ್ರೆ ಇವಾಗ ಸುಮಾರು ಗುರು ಪರಂಪರೆಗಳಿದೆ, ಎಲ್ಲರೂ ಹಾರ ಹಾಕಿಸ್ಕೊತಾ ಇದ್ದಾರೆ, ದೊಡ್ಡ ದೊಡ್ಡ ಆಶ್ರಮಗಳಿದೆ, ಎಲ್ಲ ಇದೆ. ಆದ್ರೆ ಆಧ್ಯಾತ್ಮಕ್ಕೊಂದು ಒಂದು ಗೌರವ, ಅತಿ ಒಂದು ಉನ್ನತವಾದ ಒಂದು ಶ್ರೇಣಿ ಏನು ಅಂತ ಅಂದ್ಕೊಟ್ರು, ಅದು ಪೂಜ್ಯ ಗುರುದೇವ್ ನಿಖಿಲೇಶ್ವರನಂದ್ರು. ಅವರ ಒಂದು ಸಂದೇಶ ಏನಿದೆ, ಇದು ಕಳೆದ 30 ವರ್ಷಗಳಿಂದ ಅನ್ಫಾರ್ಚುನೇಟ್ಲಿ ಕಳೆದ 30 ವರ್ಷಗಳಿಂದ ಅವರ ಒಂದು ಅವರು ಸಮಾಧಿ ತಗೊಂಡ ನಂತರ ಅವರ ಸಂದೇಶಗಳನ್ನು ಅವರು ಪ್ರಚಾರ ಮಾಡುವಂತ ಒಂದು ಕಾರ್ಯ ಕೈಗೆತ್ತಿಕೊಳ್ಬೇಕಾಗಿತ್ತು ಶಿಷ್ಯರು. ಅಂದ್ರೆ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಕನ್ನಡ, ತೆಲುಗು ಮತ್ತೆ ಬೇರೆ ಯಾವುದೆಲ್ಲ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಇದೆ, ಅದರಲ್ಲಿ ಅವರು ತರುವಂತ ಒಂದು ಪ್ರಯತ್ನ ಮಾಡಬೇಕಿತ್ತು. ಅದನ್ನ ಮಾಡದೆ ಹೋದ್ರು. ಹಂಗಾಗಿ ಏನಾಗ್ತದೆ ಅಂತ ಅದ್ಭುತವಾದ ಗುರು ಇವತ್ತು ಕರ್ನಾಟಕದಲ್ಲಿ ಅವರು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಈಗ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಬೆಂಗಳೂರಲ್ಲಿ ಸುಮಾರು ಆಶ್ರಮಗಳಿದೆ, ರಮಣಾಶ್ರಮ ಇದೆ, ರಾಮಕೃಷ್ಣ ಆಶ್ರಮ ಇದೆ, ಸುಮಾರು ಆಶ್ರಮಗಳಿದೆ. ನಾನೊಂದು 30 years ಬ್ಯಾಕ್ ನಾನು ಇದು ಮಾಡಿದಾಗ ನನಗನ್ಸಿದ್ದೇನಂದ್ರೆ, ಗುರುದೇವರ ಸಂಪರ್ಕಕ್ಕೆ ಬಂದೆ, ಮತ್ತೆ ಅವರ ಒಂದು ಅದ್ಭುತವಾದ ಪ್ರವಚನಗಳನ್ನ ಕೇಳ್ತೆ ನಾನು. ಇದು ಯಾಕೆ ಜನಗಳಿಗೆ ತಲುಪ್ತಾ ಇಲ್ಲ? ಸೊ ಅದಕ್ಕೆ ಕಾರಣ ಏನು ಅಂತಂದ್ರೆ, ಕನ್ನಡದಲ್ಲಿ ಯಾರು ಇದನ್ನ ಪ್ರಯತ್ನ ಪಡ್ತಾ ಇಲ್ಲ ಕನ್ನಡದಲ್ಲಿ. ಯಾಕೆಂತಂದ್ರೆ ಕರ್ನಾಟಕದ ಎಷ್ಟೋ ಜನ ಶಿಷ್ಯರುಗಳಿದ್ದಾರೆ, ಬಟ್ ಅವ್ರು ಯಾರು ಕನ್ನಡದಲ್ಲಿ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಪ್ರಚಾರ ಮಾಡ್ತಾ ಇಲ್ಲ. ಸೊ ಅವಾಗ ಒಂದು ನನ್ನ ಮನಸ್ಸಲ್ಲಿ ಒಂದು ಭಾವನೆ ಬಂತು, ಇಲ್ಲ ಇದು ಯಾರು ಒಬ್ರು ಪ್ರಯತ್ನ ಪಡಬೇಕು, ಇಂಥ ಅದ್ಭುತವಾದ ಒಂದು ಗುರು ಪರಂಪರೆ ಇದು ಈಗೇನೆ ಇದಾಗಬಾರ್ದು. ಸೊ ಈ ದುರ್ಲಭೋಪನಿಷತ್ತು ಕಳೆದ 30 ವರ್ಷಗಳಿಂದ ನಾನು ಅದೆಷ್ಟು ಸಲ ಕೇಳಿದ್ದೀನಿ ನನಗೆ ಗೊತ್ತಿಲ್ಲ. ಸೊ ಇದು ಗುರು ಬಗ್ಗೆ ಸಂಪೂರ್ಣವಾಗಿ ಅವರ ಜೀವನದ ಒಂದು ಚಿಂತನೆ ಏನಿದೆ, ಅದು ಪೂರ್ಣವಾಗಿ ಗುರು ಬಗ್ಗೆ ಇದು ದುರ್ಲಭೋಪನಿಷತ್ತಿನಲ್ಲಿದೆ. ಸೊ ಈ ದುರ್ಲಭೋಪನಿಷತ್ತನ್ನ ಇದು ಒಂದು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ, ಅನುವಾದ ಮಾಡಲಿಕ್ಕೆ ತಿಂಗಳಾಂಗಟ್ಲೆ ತಗೊಂಡಿದೆ. ಇದು ಕೇವಲ ಇದು 1 hour ಪ್ರವಚನ. ಈ 1 hour ಪ್ರವಚನದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಡ್ ಇದೆ. ಇದಕ್ಕೆ ಮುಂಚೆ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಸ್ವಲ್ಪ ಲಾಂಗ್ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ, ಬಟ್ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಈ ಒಂದು ಮಹತ್ವಪೂರ್ಣವಾದ ಉಪನಿಷತ್ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ಒಂದೆರಡು ಕ್ಷಣ ನೀವು ಕಾಯಲೇಬೇಕಾಗುತ್ತೆ. ಸೊ ಅದಕ್ಕೆ ಇದು ಈ ಟ್ರಾನ್ಸ್ಲೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಗುರುದೇವರಿಗೆ ಸರಸ್ವತಿ ಕಂಠದಲ್ಲಿ ಕೂತಿದ್ದಾಳೆ, ಸರಸ್ವತಿ ಸಂಪೂರ್ಣವಾಗಿ ಒಲ್ದಿದ್ದಾಳೆ, ಅವರು ಮಾತಾಡ್ಬಿಡ್ತಾರೆ. ಅವ್ರು ಹಿಂದಿನಲ್ಲಿ ಏನ್ ಮಾತಾಡ್ತಾರೆ ಅದನ್ನ ಒಂದೊಂದು ಸೆಂಟೆನ್ಸ್ ನಾವು ಅರ್ಥ ಮಾಡ್ಕೋಬೇಕು. 20 ಸಲ ಕೇಳಿದ್ದೀನಿ ಆ ಸೆಂಟೆನ್ಸ್. 20 ಸಲ ಕೇಳಿದ ಮೇಲೂ ಕೂಡ ನನಗೆ ಅನುಮಾನ, ನಾನು ಸರಿಯಾಗಿ ಅದನ್ನ ಕನ್ನಡದಲ್ಲಿ ಅನುವಾದ ಮಾಡ್ಲಿಕ್ಕಾಗತ್ತ ಅಂತ ಒಂದು ಸೆಂಟೆನ್ಸ್ ಏನೊಂದು ಬರುತ್ತೆ, ಆಪ್ಲಾವಿತ್ ಅಂತ ಒಂದು ವರ್ಡ್ ಇದೆ ಹಿಂದಿನಲ್ಲಿ. ಆಪ್ಲಾವಿತ್ ಅಂತ ಬರುತ್ತೆ. ಅದು ಯಾವ ಸಂದರ್ಭದಲ್ಲಿ ಬರುತ್ತೆ ಅಂದ್ರೆ, ಅವರ ಗುರುಗಳ ಬಗ್ಗೆ ಹೇಳ್ತಾರೆ, ಸಚ್ಚಿದಾನಂದರ ಬಗ್ಗೆ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, उनकी नेत्रों से निकलती हुई करुणा की धारा से मेरा पूरा शरीर आप्लावित हो रहा है. ಇದು ಹಿಂದಿನಲ್ಲಿ ಅವ್ರು ಹೇಳ್ತಾ ಇರೋದು. ಸೊ ಇದನ್ನ ಈ ಆಪ್ಲಾವಿತ್ ಅನ್ನೋದನ್ನ ನಾನು ಗೂಗಲ್ ಮಾಡಿದೆ, ನೋಡೋಣಪ್ಪ ಏನ್ ಬರುತ್ತೆ. ಡ್ರೆಂಚ್ಡ್ ಅಂತ ಬಂತು, ನೆನೆಯುವುದು. ಈಗ ಮಳೆಯಲ್ಲಿ ನಾವು ನೆನೀತೀವಪ್ಪ. ಸೊ ಇದನ್ನ ನಾನು ಹಂಗೆ ಟ್ರಾನ್ಸ್ಲೇಟ್ ಮಾಡಕ್ಕಾಗಲ್ಲ. ಅವರ ಕರುಣಾ ದೃಷ್ಟಿಯಿಂದ ನಾನು ನೆನೆದು ಬಿಟ್ಟೆ, ಅಥವಾ ನಾನು ಪೂರ್ಣವಾಗಿ ಇದಾಗ್ಬಿಟ್ಟೆ, ನಾನು ಇದಾಗ್ತಾ ಇದ್ದೀನಿ, ಸಂಪೂರ್ಣವಾಗಿ ನೆನೀತಾ ಇದ್ದೀನಿ. ಹೆಂಗೆ ಇದು ಟ್ರಾನ್ಸ್ಲೇಟ್ ಮಾಡೋದು? 4 ದಿನ ವೇಟ್ ಮಾಡಿದೆ. ಸುಮಾರು ಜನನ ಕೇಳಿದೆ ಏನಪ್ಪಾ ಅಂತ, ಇದಕ್ಕೆ ಏನಂತ ಅರ್ಥ ಕೊಡ್ತೀಯ? ಇಲ್ಲ ನೀವು ಡಿಕ್ಷನರಿ ತಗೊಳ್ಳಿ, ಮೀನಿಂಗ್ ತಗೊಳ್ಳಿ, ಡಿಕ್ಷನರಿಯಿಂದ ಯಾವ್ದು ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ. ಯಾಕಂದ್ರೆ ಹೃದಯದ ಭಾವನೆಗಳನ್ನ ನಾವು ಹೃದಯದಲ್ಲೇ ಬಿಟ್ಟು ನಾವು ಅದನ್ನ ಟ್ರಾನ್ಸ್ಲೇಟ್ ಮಾಡಬೇಕು. ಒಂದು 4 ದಿನ ಅಂತಾನೆ ಅದಕ್ಕೆ ಸರಿಯಾದ ಒಂದು ಪದ, ಸರಿಯಾದ ಒಂದು ಭಾವಾರ್ಥ 4 ದಿನ ಆದ್ಮೇಲೆ ನನಗೆ ಸಿಕ್ತು. ಅದಾದ್ಮೇಲೆ ಟ್ರಾನ್ಸ್ಲೇಷನ್ ಕಂಟಿನ್ಯೂ ಆಯ್ತು. ಸೊ ಏನದು ಸರಿಯಾದ ಭಾವಾರ್ಥ ಏನು ಅಂತಂದ್ರೆ, ಅವರ ಕಣ್ಣಿನಿಂದ ಹರಿಯುತ್ತಿರುವ ಕರುಣಾರಸ ಧಾರೆಯ ಪ್ರವಾಹದಲ್ಲಿ ನಾನು ಇಂದು ಪುನೀತನಾದೆ. ಸೊ ಈ ತರ ಬರ್ತದೆ, ಈ ಒಂದು ಭಾವ ಬರ್ತದೆ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಅರಿವು ಏನಿದೆ ಅದೇ ಗುರು ನಮಗೆ. ಆ ಅರಿವನ್ನ ಯಾರು ಜಾಗೃತಪಡಿಸ್ತಾನೆ, ಯಾರು ಅದನ್ನ ಬೆಳಕಿಗೆ ತರ್ತಾನೆ, ಯಾರು ಅದನ್ನ ವಿಶ್ವವ್ಯಾಪಿಯಾಗಿ ಅದನ್ನ ಒಂದು ಬೆಳಗಿಸ್ತಾನೆ, ಅವನು ಗುರು. ಈ ಒಂದು ಅದ್ಭುತವಾದ ಕಾರ್ಯ ಪರಮ ಪೂಜ್ಯ ಗುರುಗಳು ಯೋಗಿರಾಜ ನಿಖಿಲೇಶ್ವರನಂದರು ಸೊ ಕಳೆದ ಒಂದು ಅಂದ್ರೆ ಅವರು ಒಂದು 40 ವರ್ಷ ಇದ್ರ ಬಗ್ಗೆ ಒಂದು ಅತ್ಯಂತ ಗೌರವಪೂರ್ಣವಾದ ಕೆಲಸ ಮಾಡಿದ್ರು. ಬಟ್ ನನ್ನ ಒಂದು ಅನಿಸಿಕೆ ಪ್ರಕಾರ ಅವ್ರಿಗೆ ಏನೊಂದು ಗೌರವ ಶಿಷ್ಯರ ಪರವಾಗಿ ಸಿಗ್ಬೇಕಿತ್ತು, ಅದು ಸಿಗ್ಲಿಲ್ಲ. ನನಗೆ 30 ವರ್ಷ ಬೇಕಾಯ್ತು ಇವಾಗ ಈ ಒಂದು ದುರ್ಲಭೋಪನಿಷತ್ನ ಟ್ರಾನ್ಸ್ಲೇಟ್ ಮಾಡಿ
ಅದನ್ನ ಅತ್ಯಂತ ಒಂದು ಹೃತ್ಪೂರ್ವಕವಾಗಿ ಇಲ್ಲ ಇದನ್ನ ನಾನು ಪ್ರಿಂಟ್ ಮಾಡ್ತೀನಿ ಅಂತ ಇವರು ಮುರಳಿ ಮೋಹನ್ ಅವರು ಹೇಳಿದಾಗ ತುಂಬಾ ಸಂತೋಷ ಆಯ್ತು ನನಗೆ. ಯಾಕೆಂತಂದ್ರೆ ಇಂಥ ಒಂದು ಉಪನಿಷತ್ತು ಇವತ್ತು ಎಲ್ಲೂ ಸಿಗಲ್ಲ. ನೀವು ರಾಮಕೃಷ್ಣಾಶ್ರಮದಲ್ಲಿ ಹೋಗಿ ನೀವು ಕೇಳಿದ್ರೆ 70 ಉಪನಿಷತ್ ಇದೆ, ಅವರೇ ಪ್ರಿಂಟ್ ಮಾಡಿರೋದು ಸ್ವತಃ. ನೀವು ಗೂಗಲ್ ಮಾಡಿ ಮಾಡಿದ್ರು ಕೂಡ 108 ಉಪನಿಷತ್ತುಗಳ ಹೆಸರಲ್ಲಿ ನಿಮಗೆ ಎಲ್ಲೂ ಕೂಡ ಈ ಉಪನಿಷತ್ ಹೆಸರೇ ಸಿಗಲ್ಲ, ಇದು ಸಿಗಲ್ಲ, ಶಿಷ್ಯೋಪನಿಷತ್ತು ಸಿಗಲ್ಲ. ಅದಕ್ಕೆ ಕಾರಣ ಏನು ಅಂದ್ಬಿಟ್ಟು ಈಗ ಮೊನ್ನೆ ಅವರು ಭೇಟಿ ಮಾಡಿದಾಗ ಬೆಂಗಳೂರಿಗೆ ಬಂದಾಗ ಮುರಳಿ ಮೋಹನ್ ಅವರು ಒಂದು ಮಾತು ಹೇಳಿದ್ರು. ಅದು ಗುರುದೇವರು ಬಂದು ಸಿದ್ಧಾಶ್ರಮದಲ್ಲಿ ಯಾರೆಲ್ಲ ಈ ಒಂದು ತಪಸ್ವಿಗಳು ಈ ಒಂದು ಉಪನಿಷತ್ತಿನ ಶ್ಲೋಕಗಳು ರಚನೆ ಮಾಡಿದ್ದಾರೆ, ಸೊ ಅವರಿಂದ ಅದನ್ನ ಪಡ್ಕೊಂಡು ಇದನ್ನ ನಮಗಾಗಿ ಅವರು ತಗೊಂಡ್ಬಂದಿದ್ದಾರೆ. ಸೊ ಆ ಒಂದು ದಿವ್ಯ ಲೋಕದಿಂದ ಬಂದಿರುವಂತ ಅದ್ಭುತವಾದ ಒಂದು ಶ್ಲೋಕಗಳು ಇತ್ತು. ಸೊ ಇದರ ಒಂದು ಫಲಸ್ವರೂಪ ಏನಿದೆ, ಈ ಶ್ಲೋಕಗಳ ಉಚ್ಚಾರಣೆ ಏನಾಗಿದೆ ಅಲ್ಲಿ ದೇವತೆಗಳು ನೆಲೆಸ್ತಾರೆ. ಇವಾಗ ಇದು ಮುಂದೆ ಒಂದು ಆಶ್ರಮ ಆಗ್ತಾ ಇದೆ, ಇದು ಮುಂದೆ ಅಲ್ಲೊಂದು ಆ ಕಡೆ ಒಂದು ಗುರುದೇವರಿಗಾಗಿ ಒಂದು ದೇವಸ್ಥಾನ ಕೂಡ ಕಟ್ತಾ ಇದ್ದಾರೆ. ನಾನು ಹೃತ್ಪೂರ್ವಕವಾಗಿ ಬಯಸೋದೇನು ಅಂತಂದ್ರೆ, ಯಾವುದೇ ಮಂತ್ರ ಅಥವಾ ಯಾವುದೇ ಪೂಜೆ ಎಲ್ಲದಕ್ಕೂ ಒಂದು ಪ್ರಪ್ರಥಮವಾಗಿ ದುರ್ಲಭೋಪನಿಷತ್ ಮತ್ತೆ ಸಚ್ಚಿದಾನಂದ ಸ್ತವನ್, ಅದು ಅತಿ ವಿಶೇಷವಾದ ವಿಷಯ ಏನಂತಂದ್ರೆ ಸಚ್ಚಿದಾನಂದ ಸ್ತವನ್ ಕೂಡ ಅದು ನನ್ನಿಂದನೇ ಅದು ಟ್ರಾನ್ಸ್ಲೇಟ್ ಆಗುವಂತ ಒಂದು ಸೌಭಾಗ್ಯ ನನಗೆ ಸಿಗ್ತದೋ, ಸಚ್ಚಿದಾನಂದ ಸ್ತವನ್ ಕೂಡ. ಸೊ ಈ ಎರಡನ್ನೂ ಕೂಡ ನಾವು ಪ್ರತಿಯೊಂದು ಪೂಜೆ ಅರ್ಚನೆ ಸೊ ಇದಕ್ಕೆ ಆಧಾರವಾಗಿ ನಾವು ಮಾಡ್ಕೊಳ್ಳೋದಾದ್ರೆ ಒಂದು ಅದ್ಭುತವಾದ ಒಂದು ಪರಿವರ್ತನೆ ಆಗುತ್ತೆ, ಸಮಾಜದಲ್ಲಾಗುತ್ತೆ, ನಮ್ಮ ಮನೆಗಳಲ್ಲಿ ದುರ್ಲಭೋಪನಿಷತ್ತಿನ ಶ್ಲೋಕಗಳು ಇದಾಗಬೇಕು, ಏನದು ಉಚ್ಚಾರಣೆ ಆಗ್ಬೇಕು, ಇದು ಕೇಳಬೇಕು ಪ್ರತಿಯೊಬ್ಬರು, ಅವರಲ್ಲಿ ಒಂದು ಸಂಸ್ಕಾರ ಬರುತ್ತೆ. ಸೊ ಇದರ ಒಂದು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಈಗ ಒಂದು ಸಮಯಾವಕಾಶ ಇದ್ರೆ ಅದನ್ನ ನಾನು ಖಂಡಿತ ಹೇಳ್ತೀನಿ, ಇದು ದುರ್ಲಭೋಪನಿಷತ್ತು ಏನು ಅಂದ್ಬಿಟ್ಟು. ಸೊ ಇದು ಆಡಿಯೋ ಕೂಡ ನಾವು ಮಾಡಿದ್ದೀವಿ, ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಗುರುದೇವ್ ನಿಖಿಲ್ ಅಮೃತವಾಣಿ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್. 1500 ವಿಡಿಯೋಸ್ ನಾನು ಇವತ್ತು ಹಾಕಿದ್ದೀನಿ ಆ ಯೂಟ್ಯೂಬ್ ಚಾನಲ್ ಅಲ್ಲಿ. ಆ 1500 ವಿಡಿಯೋಸ್ ಅಲ್ಲಿ ಕನ್ನಡ ಸುಮಾರು ಒಂದು 50%ಗಿಂತ ಹೆಚ್ಚು ಕನ್ನಡ ವಿಡಿಯೋಸ್ ಇದೆ. ಸೊ ಇದುವರೆಗೂ ಕನ್ನಡ ಯಾರು ಮಾಡಿಲ್ಲ, ಗುರುದೇವ್ ವಿಶ್ವೇಶ್ವರ ಅವರ ಒಂದು ಇದು ದಿವ್ಯವಾಣಿನ ಕನ್ನಡದಲ್ಲಿ ಯಾರು ತಂದಿಲ್ಲ. ಸೊ ಆ ಒಂದು ಸೌಭಾಗ್ಯ ಕೂಡ ಗುರುದೇವರ ಅನುಗ್ರಹದಿಂದ ನನಗೆ ಸಿಕ್ಕಿದೆ. ಇದಲ್ಲದೆ ತೆಲುಗುನಲ್ಲಿ ಕೂಡ ಕೆಲವೊಂದು ಮಾಡಿದ್ದೀನಿ ನಾನು. ಗುರುದೇವರು ನಮ್ಮ ಪೂಜ್ಯ ಗುರುಬಾಯಿಗಳಂತ ಅನಿಲ್ ಕುಮಾರ್ ಜೋಶಿಜಿಯವರು, ಸೊ ಅವರು ಇದಕ್ಕೆ ಒಂದು ಪರ್ಮಿಷನ್ ಕೊಟ್ಟು ಇಲ್ಲ ನೀವು ಮಾಡಿ, ಇದು ನನ್ನ ಸಮ್ಮತಿ ಇದೆ ಅಂತ ಹೇಳಿದ್ರಿಂದ ಅದು ಕೂಡ ಸಾಧ್ಯ ಆಗಿದೆ ತೆಲುಗುನಲ್ಲಿ. ಇದಲ್ಲದೆ ಇಂಗ್ಲಿಷ್ನಲ್ಲಿ ಗುರುದೇವರು ಇದುವರೆಗೂ ಏನು ಒಂದು ಮಾಡಿದ್ದಾರೆ, ಒಂದು ಸಾಹಿತ್ಯ ಇದೆ, ಅದನ್ನ ಸಂಪೂರ್ಣವಾಗಿ ನಮ್ಮ ಚಾನಲ್ನಲ್ಲಿ ಹಾಕಿದ್ದೀನಿ, ನಾವು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹಾಕಿದ್ದೇನೆ. ಸೊ ಅದರಿಂದ ದಯವಿಟ್ಟು ಇದು ಇದುವರೆಗೂ ಆಗಿದ್ದೇ ಇರತಕ್ಕಂತ ಒಂದು ಅದ್ಭುತವಾದ ಒಂದು ಕಾರ್ಯ ಇದು ಆಗಿದೆ, ಗುರುದೇವರ ಹೆಸರಿನಲ್ಲಿ ಇದಾಗಿದೆ. ಇದು ಪ್ರತಿಯೊಬ್ಬರಿಗೂ ಇದು ಒಂದು ಗೌರವ ತರುವಂತ ಒಂದು ಕೆಲಸ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿರುವಂತಹ ಒಂದು ಕೆಲಸ. ಈಗ ಈ ಹುಡುಗರುಗಳು ಬಂದು ಇವಾಗ ಎಲೋಕ್ಯೂಷನ್ ಮತ್ತೆ ಇದು ಸಾಂಗ್ಸ್ ಅದರಿಂದ ಕೆಲವೊಂದು ಅವರ ಒಂದು ಪ್ರತಿಭೆನ ಇವತ್ತು ಪ್ರದರ್ಶನ ಮಾಡಿದ್ರು. ಸೊ ಆ ಪ್ರತಿಭೆಗೆ ಸಂಬಂಧಪಟ್ಟಂಗೆ ಗುರುದೇವರು ಕೆಲವೊಂದು ಮಂತ್ರಗಳನ್ನ ಕೊಟ್ಟಿದ್ದಾರೆ. ಸರಸ್ವತಿಗೆ ಸಂಬಂಧಪಟ್ಟಂತ ಮಂತ್ರಗಳು, ಲಕ್ಷ್ಮಿಗೆ ಸಂಬಂಧಪಟ್ಟಂತ ಮಂತ್ರಗಳು, ಅವೆಲ್ಲ ಅವರಿಗೆ ಆಹುತಿ ಹಾಕೊಂಡಾದ್ರೆ ಅವರ ಪ್ರತಿಭೆ ಇನ್ನು ತುಂಬಾ ಟಾಪ್ ಲೆವೆಲ್ಗೆ ಹೋಗುತ್ತೆ. ಯಾಕಂದ್ರೆ ಗುರುಮುಖೇನ ಏನೊಂದು ಇದಾಗಿದೆ, ಮಂತ್ರಗಳು ಚೈತನ್ಯವಾಗಿದೆ. ಸೊ ಅದನ್ನ ಅವರೆಲ್ಲ ಮಾಡುವಂತಾಗ್ಲಿ. ಸೊ ಈ ಒಂದು ಪ್ರಾರ್ಥನೆಯೊಂದಿಗೆ ನಾನು ಮುರಳಿ ಮೋಹನ್ ಅವರಿಗೆ ವಾಪಸ್ ನಾನು ಒಪ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಭಾವನಾತ್ಮಕ ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಭಕ್ತಿ ಮಾರ್ಗ ಅತಿ ದುರ್ಲಭ. ಇದು ಅವರು ಭಾವೋಕ್ತವಾಗಿ ಗುರುವಿನ ಅವರ ಮನಸ್ಸಿನಲ್ಲಿ ಪ್ರವೇಶ ಮಾಡಿಕೊಂಡು ಥರ ಪರಕಾಯ ಪ್ರವೇಶ ಮಾಡಿ ಬರೆದಿದ್ದಾರೇನೋ ಅಂತ ನನಗೆ ಅನಿಸ್ತದೆ. ಇದು ನನ್ನ ಅನಿಸಿಕೆ. ಏಕೆಂದರೆ ನಾನು ಇದನ್ನು ಸಾಧನಾ ಮಾರ್ಗದಲ್ಲಿ ಸ್ವಲ್ಪ ಇರೋದ ಕಾರಣ ಇದು ಅಷ್ಟು ಇಷ್ಟು ಎಲ್ಲರೂ ಒಲಿಸೋದಲ್ಲ. ಒಬ್ಬ ಗುರುವು ಶಿಷ್ಯನಲ್ಲಿ ಸೇರ್ಕೊಂಡು ಅವರಲ್ಲಿ ತಾನು ನುಡಿತಾನೆ. ಇದು ನಮ್ಮ ನುಡಿ ಅಲ್ಲ, ಅವ್ರ ನುಡಿ. ಏನಂತ ಹೇಳಿದ್ರೆ ನಂದಲ್ಲ ಸರ್ವ ಗುರುಸಿರೋದು. ಸೊ ಇದಕ್ಕಾಗಿ ಇವತ್ತು ಆ ಪುಸ್ತಕವನ್ನು ಬರೆದವರವರು ಅವ್ರ ಕೈಯಿಂದಲೇ ಅದನ್ನು ನಾನು ಇದನ್ನು ಉದ್ಘಾಟಿಸುತ್ತಿದ್ದೇನೆ. ದಯವಿಟ್ಟು ಅವರು ಓಪನ್ ಮಾಡಿಸ್ತಾರೆ. ಪ್ಲೀಸ್ ಓಪನ್ ವಿತ್ ಯುವರ್ ಹ್ಯಾಂಡ್ ಆ್ಯಂಡ್
ಶೋ ಇಟ್ ಟು ದ ಅದರ್ ಪೀಪಲ್. ದಿಸ್ ಇಸ್ ದಿ ಮೋಸ್ಟ್ ಒಂಥರ ಭಗವದ್ಗೀತೆ, ಒಂದು ಭಗವದ್ಗೀತೆ ಇದ್ದಂಗೆ ಇದು ಒಂದೊಂದು ಶ್ಲೋಕ ಬಹಳ ಅರ್ಥಪೂರ್ಣ. ಮೇಡಮ್ ಇವರಿಬ್ಬರಿಗೆ ಸರ್ ಒಂದು ಸಾರಿ ಹಿಂಗೆ ತೋರಿಸಿ ಸರ್. ಹಾಂ, ಓಕೆ, ಇಲ್ಲಿ ನೋಡಿ ಸರ್. ಓಕೆ, ಥ್ಯಾಂಕ್ ಯು.